ಬೇಗ ಸೈನ್ ಮಾಡಿ ಮೇಡಮ್, ಮೀಟಿಂಗ್ ಟೈಮ್ ಆಗ್ತಿದೆ. ಯಾವಾಗ್ಲೂ ಮೀಟಿಂಗಾ? ನನ್ ಜೊತೆ ಸ್ವಲ್ಪನೂ ಟೈಮ್ ಸ್ಪೆಂಡ್ ಮಾಡಲ್ವಾ? ನಾಣಿ ಸರ್, ಅವಳು ಸೈನ್ ಮಾಡ್ತಾಳೆ ಇಲ್ವಾ ಕೇಳು. ಹಾಕ್ತಾ ಇದ್ರೆ ಆ ಪ್ರಾಜೆಕ್ಟ್ ನ ಕ್ಯಾನ್ಸಲ್ ಮಾಡು. ಮೇಡಮ್ ಪ್ಲೀಸ್ ಮೇಡಮ್, ಬೇಗ ಸೈನ್ ಮಾಡಿ. ಇವ್ರಿಗೆ ಇಷ್ಟ ಕೋಪ ಯಾಕೆ? ಇಲ್ಲಿ ಮೇಡಮ್. ಏನಾಗ್ತಿದೆ ಅಲ್ಲಿ? ತಗೊಳ್ಳಿ. ನಾಣಿ ಸರ್, ಕಾರತ್ತು. ಬರ್ತೀನಿ ಮೇಡಮ್. ಬಾಯ್ ಮೇಡಮ್. ಡ್ರೈವರ್ ಕಾರ್ ನಿಲ್ಸು. ಏನಾಯ್ತು ಸರ್? ಹಿಂದೆ ಹೋಗು. ಏನ್ ಆಟ ಆಡ್ತಿದ್ಯಾ? ಏನಾಯ್ತು ಸರ್? ಮೇಡಮ್ ಸೈನ್ ಮಾಡಿದಾರಲ್ಲ. ಏನಂತ ಸೈನ್ ಮಾಡಿದಾಳು ನೋಡು. ನಿತ್ಯ ಅಂತ ಸೈನ್ ಮಾಡಿದ್ದಾರೆ. ಇಷ್ಟು ದಿನ ಮಾಡಿರೋ ಮೋಸ ಸಾಲ್ದ? ಇನ್ನು ಎಷ್ಟು ದಿನ ಹೀಗ್ ಮಾಡ್ತೀಯಾ? ಮೋಸ ಏನು? ಏಯ್, ನೀನ್ ಮಾಡಿರೋ ಸೈನ್ ಏನು? ನಿತ್ಯ ಅಂತ ಯಾಕೆ ಸೈನ್ ಮಾಡ್ದೆ? ನನ್ನ ಹೆಸರು ಅದೇ ಆಗಿದ್ದಕ್ಕೆ ಮಾಡಿದ್ದೀನಿ. ನೀನು ನಿತ್ಯ ಅಲ್ಲ, ಅವಳು ಸತ್ ಹೋದ್ಲು. ನೀನು ನಿತ್ಯ ಅಲ್ಲ, ಅಲುಮೇಲು ಗಂಗಾ ನೀನು. ಹಾಗೆ ಸೈನ್ ಮಾಡು. ಮಾಡ್ಸು ನಾಣಿ. ಈ ಸಲ ಆದ್ರೂ ಕರೆಕ್ಟಾಗಿ ಹಾಕಿದ್ಲಾ? ಕರೆಕ್ಟಾಗಿ ಮಾಡಿದ್ದಾರೆ ಸರ್. ಬಂದ್ ಕಾರ್ ಹತ್ತು. ಏನಾಯ್ತೆ ನಿತ್ಯ? ನಿತ್ಯ ಸತ್ತು ಹೋದ್ಲಂತೆ. ನಾನು ಗಂಗಾ ಅಂತೆ. ಗಂಗಾ ಗೆಟಪ್ ಹಾಕೊಂಡ್ಮೇಲೆ ನೀನು ಗಂಗಾನೇ ಅಲ್ವಾ? ನಾನು ಗಂಗಾ ಅಲ್ಲ, ನಿತ್ಯ. ನಿತ್ಯ ಥರ ತಿರುಗೋಕಾಗ್ದೆ ಗಂಗಾ ಆಗ್ ಬಂದೆ. ಈಗ ನಿತ್ಯ ಅಂದ್ರೆ ಹೇಗೆ? ನಾನು ಎಲ್ರಿಗೂ ಗಂಗಾ ಆಗಿ ಕಾಣಿಸ್ಬೋದು. ಆದ್ರೆ ನನ್ನ ಜೈಗೆ ನಾನು ನಿತ್ಯ ಆಗೇ ಇರ್ಬೇಕು. ಜೈನನ್ನ ನಿತ್ಯ ಆಗಿ ರಿಸೀವ್ ಮಾಡ್ಕೋಬೇಕು. ನನ್ನ ಗಂಗಾ ತರ ಟ್ರೀಟ್ ಮಾಡಿದ್ರೆ ನಾನು ಟಾಲರೇಟ್ ಮಾಡಲ್ಲ. ಕಮ್ ಆನ್, ಲೆಟ್ಸ್ ಗೋ. ನಿತ್ಯನ ಜೈಗೆ ತೋರ್ಸೋಣ ಅಂದ್ಕೊಂಡಿದ್ದೆ. ನಿತ್ಯ ಈ ಗಂಗಾ ತರ ಜೈ ಮುಂದೆ ಬಂದ್ಲು. ಈಗೇನ್ ಮಾಡ್ಲಿ? ಆದಷ್ಟು ಬೇಗ ಆ ನಿತ್ಯನ ಹಿಡ್ಕೊಂಡು ಜೈ ಮುಂದೆ ನಿಲ್ಸಿ. ನಿನ್ನ ನಿತ್ಯನ ಆ ರೂಪನ ಹಿಡ್ಕೊಡ್ದಿದ್ರೆ ಇವಳು ಚಂದ್ರಿಕಾನೇ ಅಲ್ಲ, ನಾನು ಚಂದ್ರಿಕಾ ಗಂಡ ಪೌಡರ್ ಕೃಷ್ಣನೇ ಅಲ್ಲ. ನೋಡು, ಅವತ್ತು ಫಾರೆಸ್ಟ್ ಅಲ್ಲಿ ಫಸ್ಟ್ ನೈಟ್ ಮಾಡೋ ಪ್ಲಾನು ನನ್ಗೆ ಹೇಳಿದ್ದು ನೀವಲ್ಲ, ನಿತ್ಯ ಮೇಡಮ್ ಅಂತ ಅವರು ನನ್ನನ್ನೇ ನಂಬಿಸ್ಬಿಟ್ಟಿದ್ರು. ನೀನ್ ನನ್ನ ಮಾಮ್ ಅಂತ ಕರೆದ್ರೆ ನಿತ್ಯ ಸತ್ತಿದ್ರು ಬದುಕಿರೋ ಹಾಗೆ ಗಂಗಾ. ನಿನ್ನಲ್ಲಿ ನಾನು ನಿತ್ಯನ ನೋಡ್ಕೋತೀನಿ.
ನಿತ್ಯ ಏನು ನಡ್ಕೊಂಡು ಬರ್ತಾ ಇದ್ದಾಳೆ? ಕಾರ್ ಏನಾಯ್ತು? ಅಯ್ಯೋ ನಿತ್ಯ, ನಿತ್ಯ, ಅಮ್ಮ ನಿತ್ಯ, ನಿತ್ಯ, ಏನಮ್ಮ ನಿತ್ಯ? ರೋಡ್ನಲ್ಲಿ ನಡೆಯುವಾಗ ಹಿಂದೆ ಮುಂದೆ ನೋಡ್ಕೊಂಡು ನಡೆಯೋದಲ್ವಾ? ಯಾಕೆ ಇಷ್ಟೊಂದು ಮೈ ಮರ್ತು ಹೋಗಿದ್ಯಾ? ಹೌದು, ನೀನ್ ಯಾಕಮ್ಮ ನಡ್ಕೊಂಡು ಬರ್ತಿದ್ಯಾ? ನಿನ್ ಕಾರ್ ಎಲ್ಲೋಯ್ತು? ಎಲ್ಲಿ ನಿಲ್ಸಿದ್ಯಾ? ಏನಾಯ್ತು ನಿತ್ಯಮ್ಮ? ಯಾಕೆ ಹಾಗೆ ನೋಡ್ತಿದ್ಯಾ? ಅಮ್ಮ ನಿತ್ಯ, 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 ಅಮ್ಮ, ಇವಳು ಗಂಗಾ. ನನ್ನ ಏನಂತ ಕರ್ದೆ ಅಮ್ಮ? ನಿತ್ಯ ಅಂತ ಕರೆದ್ಯಾ? ಅಂದ್ರೆ ನಿತ್ಯ ಬದುಕೆ ಇದ್ದಾಳೆ ಅಂತಲ್ವಾ? ನಿತ್ಯ ಬದುಕಿರೋದು ಅಂದ್ರೆ ಏನ್ ಗಂಗಾ? ಅವಳು ಸತ್ತು ಹೋದ್ಲಲ್ಲ. ಮತ್ತೆ ನನ್ನ ನಿತ್ಯ ಅಂತ ಯಾಕೆ ಕರ್ದೆ? ಹೇಳಮ್ಮ, ನಿತ್ಯ ಬದುಕಿದಾಳೆ ಅಲ್ವಾ? ಅದಕ್ಕೆ ನನ್ನ ನಿತ್ಯ ಅಂತ ಕರ್ದೆ ಅಲ್ವಾ? ಅದು ಅದು ಹಾ, ನೀನು ನಿತ್ಯನ್ ತರ ಬಟ್ಟೆ ಹಾಕೊಂಡಿದ್ಯಲ್ಲ, ಅದಕ್ಕೆ ನಿತ್ಯ ಸತ್ತು ಹೋಗಿರೋ ವಿಷಯ ಮರ್ತು ಹೋಗಿ ನಿತ್ಯ ಅಂತ ಕರೆದ್ಬಿಟ್ಟೆ ಅಷ್ಟೇನಮ್ಮ, ಅಷ್ಟೇ. ನಿಜ ಹೇಳಮ್ಮ, ಆ ರೂಪ ಮೇಡಮ್ನ ಕೇಳಿದ್ರೆ ಹೇಳಿಲ್ಲ. ಸತ್ಯನೇ ಹೇಳ್ತಿದ್ದೀನಿ ಗಂಗಾ. ಇಲ್ಲ, ನಿನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ಯಾ. ನಿತ್ಯ ಬದುಕೆ ಇದ್ದಾಳೆ ಅಂತ ಚಂದ್ರಿಕಾ ಚಿಕ್ಕಮ್ಮ, ಕೃಷ್ಣ ಚಿಕ್ಕಪ್ಪ ಹೇಳಿದ್ರು. ನಾನೇ ಅವ್ರು ಕೂಡ ನಿತ್ಯ ಹತ್ರ ಮಾತಾಡಿದ್ದಾರೆ. ನೀನು ನನ್ನ ಹೆತ್ತಮ್ಮ, ನನಗೆ ಸುಳ್ಳು ಹೇಳ್ಬಾರ್ದು. ನಿಜ ಹೇಳಮ್ಮ. ನಾನು ಯಾವತ್ತಾದ್ರೂ ನಿನಗೆ ಸುಳ್ಳು ಹೇಳಿದ್ದೇನೆ ಗಂಗಾ? ಇವತ್ತು ಹೊಸದಾಗಿ ನಿಜ ಹೇಳು ಅಂತ ಹೇಳ್ತಿದ್ಯಲ್ಲ. ಮಗಳು ಬದುಕಿರುವಾಗ್ಲೇ ಯಾವ ತಾಯಿ ಆದ್ರೂ ಸತ್ತು ಹೋದ್ಲು ಅಂತ ಹೇಳಕ್ಕಾಗತ್ತಾ? ನನ್ನ ಮಗಳು ನೀನು, ನಿನಗ್ ಮೋಸ ಮಾಡ್ತೀನೇನೆ? ನಿತ್ಯ ಬದುಕಿದಾಳೆ ಅಂತ ನಿನ್ನ ಹತ್ರ ಹೇಳ್ತಿರೋರೇ ಸುಳ್ಳು ಹೇಳ್ತಾ ಇರೋದು. ನಿತ್ಯ ಸತ್ತು ಹೋಗಿದ್ದಾಳಮ್ಮ. ಇಲ್ಲಮ್ಮ. ಇನ್ನೇನು ಮಾತಾಡ್ಬೇಡ ಗಂಗಾ. ನಿನ್ಗೋಸ್ಕರ ಜೈ ಅವ್ರು ಕಾಯ್ತಾ ಇರ್ತಾರೆ. ನೀನೀಗ ಬೇಗ ಮನೆಗೆ ಹೋಗು. ಆಟೋ ಅಮ್ಮ, ಅದು ಇನ್ನೇನು ಮಾತಾಡ್ಬೇಡ. ಅಮ್ಮ, ಹಾಗಲ್ಲ ಅಮ್ಮ. ಹತ್ತು. ಅಮ್ಮ, ನಾನು ಹೇಳೋದ್ನ ಕೇಳಮ್ಮ. ನಾನು ಆಮೇಲೆ ಮಾತಾಡ್ತೀನಿ, ಸರಿನಾ? ಅಮ್ಮ, ಏನಪ್ಪ, ಬೇಗ ಕರ್ಕೊಂಡು ಹೋಗು. ರೂಪಾ ಮೇಡಮ್ ಮಾತ್ರ ಅಲ್ಲ, ಅಮ್ಮ ಕೂಡ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾಳೆ. ಅದೇನು ಅಂತ ತಿಳ್ಕೋಬೇಕು. ಏನ್ ತುಳಸಿ ನೀನ್ ಹೇಳ್ತಿರೋದು? ಹೌದಮ್ಮ, ನಿತ್ಯನ್ ತರ ಬಟ್ಟೆ ಹಾಕೊಂಡಿದ್ದಕ್ಕೆ ಗಂಗನ್ನ ನಿತ್ಯ ಅಂತ ಕರೆದ್ಬಿಟ್ಟೆ. ಅವಳಿಗೆ ಅನುಮಾನ ಬಂದು ನಿತ್ಯ ಬದುಕಿದಾಳ ಅಂತ ನನ್ನ ಕೇಳಿದ್ಲು. ಇಲ್ಲ ಅಂತ ಮಾತು ಬದಲಾಯಿಸ್ದೆ, ಆದ್ರೆ ಅವಳಿಗೆ ನಂಬಿಕೆ ಬಂದಿಲ್ಲ. ಗಂಗಾಗೆ ಇವಾಗ ನನ್ನ ಮೇಲೂ ಅನುಮಾನ ಬಂದಿದೆ. ಆ ಅನುಮಾನದಿಂದಾನೆ ಇವತ್ತು ಗಂಗಾ ನನ್ನ ಹತ್ರ ಬಂದಿದ್ಲು ತುಳಸಿ. ನಾನು ಕೂಡ ನಿನ್ನ ಹಾಗೇನಿ ಗಂಗಾನ ನಿತ್ಯ ಅಂತ ಅನ್ಕೊಂಡೆ. ನನ್ನ ಟೈಮ್ ಚೆನ್ನಾಗಿದೆ, ಸೇವ್ ಆದೆ, ಏನೋ ಹೇಳಿ ಕಳಿಸ್ಬಿಟ್ಟೆ. ನಿತ್ಯ ಆಗಿ ಜೈನ ಆ ಕುಟುಂಬನ ನಂಬಿಸಿರೋ ಗಂಗಾಗೆ ನಿಮ್ಮನ್ನ ನನ್ನನ್ನ ನಂಬಿಸೋದು ಕಷ್ಟ ಅಲ್ಲ ಅಮ್ಮ. ಗಂಗಾಗೇನಾದ್ರೂ ಅನುಮಾನ ಬಂದ್ರೆ ಅದನ್ನ ತಿಳ್ಕೊಳ್ಳೋ ತನಕ ಸುಮ್ಮನೆ ಇರಲ್ಲ.
ಅದು ಸತ್ಯನ ಸುಳ್ಳ ಅಂತ ತಿಳ್ಕೊಂಡೇ ತಿಳ್ಕೊತಾಳೆ. ಅದೇ ನನ್ ಭಯ ಕೂಡ ತುಳಸಿ. ನಿತ್ಯ ಬದುಕಿದ್ದಾಳೆ ಅಂತ ಗಂಗಾ ಗೊತ್ತಾದ್ರೆ ನನ್ನ ಇನ್ನೂ ಹೇಟ್ ಮಾಡ್ತಾಳೆ. ಈಗಾಗ್ಲೇ ನಿತ್ಯ ಸತ್ತೋದ್ಲು ಅಂತ ಗಂಗಾಗ್ ಏನೇನೋ ಹೇಳಿದೀನಿ. ಅದೆಲ್ಲ ಸುಳ್ಳು ಅಂತ ಗಂಗಾಗ್ ಗೊತ್ತಾದ ಮರುಕ್ಷಣ ನಾನ್ ಬದುಕಿದ್ರು ಸತ್ ಹಾಗೇನೆ. ಬಾ ನಿತ್ಯ, ಇದೆಲ್ಲ ನಿನ್ನಿಂದಾನೆ. ಏನಾಯ್ತು ಮಾಮ್? ಬೇಡ ಅಂದ್ರು ಕೇಳ್ದೆ ಹೊರಗಡೆ ತಿರುಗ್ತೀಯಾ? ಯಾರ್ಯಾರ ಕಣ್ಣಿಗೋ ಬಿದ್ದಿದ್ಯಾ? ಅವರೆಲ್ಲ ನೀನ್ ಬದುಕಿದ್ಯಾ ಅಂತ ಗಂಗಾಗ್ ಹೇಳಿದ್ದಾರೆ. ಅವಳು ನಿನ್ನ ಇಷ್ಟದಲ್ಲಿ ಬಂದು ನನ್ನ ಹತ್ರ ತುಳಸಿ ಹತ್ರ ಎನ್ಕ್ವೈರಿ ಮಾಡ್ತಿದ್ದಾಳೆ. ನಿನ್ ಟೈಮ್ ಚೆನ್ನಾಗಿತ್ತು, ನಾನು ತುಳಸಿ ಸಿಕ್ಬೀಳ್ಲಿಲ್ಲ. ಟೈಮ್ ಕೆಟ್ಟದಾಗಿದ್ರೆ ಏನಾಗ್ತಿತ್ತು ಹೇಳು? ಅದಕ್ಕೆ ಹೇಳಿದ ಮಾತನ್ನ ಕೇಳ್ಬೇಕು. ಎಲ್ಲೂ ಹೋಗದೆ ಮನೆಯಲ್ಲೇ ಇರು. ಎಷ್ಟು ದಿನ ಹೌಸ್ ಅರೆಸ್ಟ್ ಅಲ್ಲೇ ಇರ್ಲಿ ಮಾಮ್? ಮನೇಲಿರೋದು ಕಷ್ಟ ಆಗಿದ್ರೆ ಯಾವ್ದಾದ್ರು ಬೇರೆ ಕಂಟ್ರಿಗೆ ಹೋಗು. ಸ್ವಲ್ಪ ದಿನದ ತನಕ ಜಾಲಿಯಾಗಿ ಸುತ್ತಾಡ್ಬಿಟ್ ಬಾ. ಮೊನ್ನೆವರೆಗೂ ನಾನ್ ಮಾಡಿದ್ದು ಅದೇ ಅಲ್ವಾ ಮಾಮ್? ಬೇರೆ ದೇಶದಲ್ಲಿ ಅಜ್ಞಾತವಾಸನೆ ಮಾಡ್ತಿದ್ದೆ. ಎಲ್ಲ ಸರಿ ಹೋಯ್ತು. ಇಲ್ಲಿಗೆ ಬಾ ಅಂತ ನೀನೇ ಅಲ್ವಾ ನಂಗೆ ಫೋನ್ ಮಾಡಿದ್ದು? ಈಗ ಮತ್ತೆ ಹೋಗು ಅಂತಿದ್ಯಾ? ನಾನು ಎಲ್ಲಿಗೂ ಹೋಗಲ್ಲ ಮಾಮ್. ಏನಾದ್ರೂ ಸರಿ, ನಾನು ಇಲ್ಲೇ ಇರ್ತೀನಿ. ಹೇಳೋದನ್ ಕೇಳಮ್ಮ. ನೀನ್ ಇಲ್ಲಿರೋದು ಅಷ್ಟು ಒಳ್ಳೇದಲ್ಲ. ಯಾವುದೇ ಕಾರಣಕ್ಕೂ ಗಂಗಾಗ್ ಅನುಮಾನ ಬರಬಾರ್ದು. ಒಂದ್ಸಲ ಬಂತು ಅಂದ್ರೆ ಅದನ್ನ ಕಂಡು ಹಿಡಿಯೋ ತನಕ ಸುಮ್ಮನೆ ಇರಲ್ಲ ಅವಳು. ಗಂಗನ್ ಬಗ್ಗೆ ನಿನಗೆ ಗೊತ್ತಿಲ್ಲಮ್ಮ. ಸ್ಟಾಪ್ ಇಟ್. ನನ್ ಬಗ್ಗೆ ನಿನಗೆ ಗೊತ್ತಾ? ಆಫ್ಟರ್ ಆಲ್ ನಾವು SEO ಎಂಜಿಲ್ನ ತಿಂದು ಬದುಕೋ ನೀನು ನನಗೆ ಸಜೆಸ್ಟ್ ಮಾಡ್ತೀಯಾ? ಕೆಲಸದವಳಾಗೇ ಇರೋ. ನಿತ್ಯ, ಇಂಟೆಲಿಜೆನ್ಸ್ ಆ ಗಂಗಾಗೆ ಮಾತ್ರ ಅಲ್ಲ ಮಾಮ್, ನನಗೂ ಇದೆ. ನಾನು ಕಾಪಾಡ್ಕೋತೀನಿ. ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ಗಂಗಾ ಎಷ್ಟು ಪ್ಲಾನ್ ಮಾಡಿದ್ರು ಎಲ್ಲ ಫ್ಲಾಪ್ ಮಾಡಿ ನಾನು ಅಂದ್ಕೊಂಡಿದ್ದ ಗೋಲ್ನ ನಾನು ರೀಚ್ ಆಗ್ತೀನಿ. ನನ್ನ ಬಗ್ಗೆ ನೀವೇನು ವರಿ ಆಗಬೇಡಿ. ಸಾರಿ ತುಳಸಿ, ನಿತ್ಯಕ್ಕೆ ಸ್ವಲ್ಪ ಕೋಪ ಜಾಸ್ತಿ. ಏನು ಅನ್ಕೋಬೇಡ. ಪರವಾಗಿಲ್ಲ ಅಮ್ಮ. ನಿತ್ಯ ನಿಮ್ಮ ಮಾತನ್ನು ಕೂಡ ಕೇಳ್ತಾ ಇಲ್ಲ. ಈಗೇನ್ ಮಾಡೋದು? ಈ ಸಮಸ್ಯೆಗೆ ಒಂದೇ ಪರಿಹಾರ ತುಳಸಿ. ಏನಮ್ಮ ಅದು? ನಿತ್ಯನ ಬಲವಂತವಾಗಿ ಮಾಯ ಮಾಡೋದು. ನಾನೇ ನಿತ್ಯನ ಕಿಡ್ನಾಪ್ ಮಾಡಿಸಿ ಒಂದು ಸೇಫ್ ಪ್ಲೇಸಲ್ಲಿ ಬಚ್ಚಿಡ್ತೀನಿ. ನೀವೇ ನಿತ್ಯನ ಕಿಡ್ನಾಪ್ ಮಾಡಿಸ್ತೀರಾ? ಏನ್ ಮಾಡ್ಲಿ ತುಳಸಿ, ಹೇಗೂ ಕೆಟ್ಟ ತಾಯಿ ಅಂತ ನನ್ನ ಮೇಲೆ ಸೀಲ್ ಬಿದ್ದಾಯ್ತು. ಇನ್ನು ಕೆಟ್ಟವಳಾಗಿ ನನ್ನ ಬಗ್ಗೆ ಬೇರೆ ಯಾರು ಅಸಹ್ಯ ಪಡಬಾರ್ದು ಅಂತಂದ್ರೆ ನಾನೀ ಕೆಲಸನ ಮಾಡಲೇಬೇಕು. ಮಕ್ಕಳಿಗೋಸ್ಕರ ಎಲ್ಲ ತಾಯಿ ತಂದೆ ಎಷ್ಟೋ ಕಷ್ಟಪಡ್ತಾರೆ. ಆದ್ರೆ ಎಷ್ಟೋ ಸುಳ್ಳು ಹೇಳಿ ಮೋಸ ಮಾಡೋ ತಾಯಿ ಬಹುಶಃ ನಾನ್ ಮಾತ್ರ ಆಗಿರಬಹುದು.
ಅಳ್ಬೆಕ್ಕಿನ ಹಾಗೆ ಹೋಗ್ತಿದ್ದಾಳೆ ಚಂದ್ರಿಕಾ. ಕರಿ. ನಿಂತ್ಕೊಳೆ. ಎಲ್ಲಿ ಹೋಗಿದ್ದೆ? ಏನ್ ಮಾಡ್ಕೊಂಡ್ ಬಂದೆ? ಏನೋ ಕಳ್ತನ ಮಾಡಿರೋ ಹಾಗೆ ಕೇಳ್ತಿರಲ್ಲ ಚಿಕ್ಕಮ್ಮ. ನಿನ್ ಬಿಹೇವಿಯರ್ ನೋಡಿದ್ರೆ ನಮ್ಗೆ ಅಂತ ಅನುಮಾನನೇ ಬರ್ತಿದೆ. ನಿಮ್ಗೆ ಅನುಮಾನ ಬರೋ ಹಾಗೆ ಅವಳೇನ್ ಮಾಡಿದ್ಲು ಭಾವ? ಏನ್ ಮಾಡ್ ಬಂದ್ಲು ಅಂತ ಅವಳನ್ನೇ ಕೇಳಿ ಅಣ್ಣ. ಸೀರೆಗೆ ಫಾಲ್ಸ್ ಹಾಕ್ಸಕ್ ಹೋಗಿದ್ಲು, ಅದ್ ತಪ್ಪ? ಯಾವಾಗ ಹೋದ್ಲು? ಈಗ ವಾಪಸ್ ಬಂದಿದ್ದಾಳೆ. ಫಾಲ್ಸ್ ಹಾಕ್ಸ್ಕೊಳ್ಳೋಕೆ ಇಷ್ಟ ಟೈಮ್ ಬೇಕಾಗಿತ್ತಾ? ಫಾರಿನ್ಗೆ ಹೋಗಿ ಹೊಲಿಸಿದ್ಲ ಏನೋ? ಇವಳು ಫಾಲ್ಸ್ ಹಾಕ್ಸಕ್ ಹೋಗಿದ್ದೋ ಬೇರೆ ಎಲ್ಲಿ ಹೋಗಿದ್ಲು ಕೇಳಿ. ನಿನ್ಗ್ಯಾಕೆ ಈ ಅನುಮಾನ? ನೀವೇನ್ ಅನ್ಕೊಂಡಿದ್ದೀರೋ ಅದನ್ನ ಹೇಳಿ. ನಾನ್ ಹೇಳೋದಲ್ಲ, ಅವಳ ಕೈಯಲ್ಲಿರೋ ಕವರಲ್ಲಿ ಏನಿದೆ ಅಂತ ನೋಡಿ. ಏನಿರುತ್ತೆ? ಸೀರೆ ಇರುತ್ತೆ. ಸೀರೆ ಇದೆಯೋ ಸೀಕ್ರೆಟ್ ಇದೆಯೋ ನೋಡಿದ್ರಲ್ವಾ ಗೊತ್ತಾಗೋದು. ಏನು ಅಂತ ತೋರ್ಸಮ್ಮ. ನಿನ್ ಕೈಯಲ್ಲಿರೋ ಸೀರೆನ ತೆಗೆದು ಅವಳ ಮುಖದ ಮೇಲೆ ಬಿಸಾಕಮ್ಮ. ಎಸಿ ನನ್ ಮುಖ ಫ್ರೀ ಆಗಿದ್ಯಲ್ಲ, ಎಸಿ ಸೀರೆ ತೆಗೆದೆಸಿ. ಮೊದ್ಲು ನನ್ ಮುಖಕ್ಕೆ ಎಸಿ ಅಮ್ಮ, ಆಮೇಲೆ ಅವಳ ಮುಖಕ್ಕೆ ಎಸಿ. ಏನ್ ಗಂಗಾ ಯೋಚನೆ ಮಾಡ್ತಿದ್ಯಾ? ಏನಿದೆ ಆ ಕವರಲ್ಲಿ? ಇಲ್ಲಿ ಕೊಡು ನೋಡ್ತೀನಿ. ಏನತ್ಗೆ ಮಾತೆ ನಿಂತೋಯ್ತು? ಮಾತಾಡಿ. ಅತ್ಗೆಗೆ ಮಾತೆ ಬರ್ತಿಲ್ಲ, ನೀವ್ ಮಾತಾಡಿ ಅಣ್ಣ. ಏನಜ್ಜಿ ನೀವಾದ್ರೂ ಮಾತಾಡ್ತೀರಾ? ಇನ್ನೇನ್ ಮಾತಾಡ್ತಾರೆ ಚಂದ್ರಿಕಾ? ಕಳ್ಳರನ್ನ ವಹಿಸ್ಕೊಂಡು ಬಂದ್ರೆ ಹೀಗೆ ಆಗತ್ತೆ. ಹೋಗ್ಲಿ ನೀನ್ ಮಾತಾಡೆ. ಸೀರೆ ಫಾಲ್ಸ್ ಅಂತ ಹೇಳಿ ಹೋದ್ಯಲ್ಲ, ಕಳ್ತನ ಮಾಡದ್ನ ಅಂತ ಕೇಳಿದ್ಯಲ್ಲ, ಹೇಳು. ಏನಮ್ಮ ಇದು? ಈ ಮಾಡ್ರನ್ ಡ್ರೆಸ್ ಏನೋ? ಸೀರೆ ಇರ್ಬೇಕಾಗಿರೋ ಕವರಲ್ಲಿ ಮಾಡ್ರನ್ ಡ್ರೆಸ್ ಯಾಕಮ್ಮ ಇದೆ? ಇಷ್ಟಕ್ಕೂ ಎಲ್ಗ್ ಹೋಗಿದ್ದಮ್ಮ ನೀನು? ಫಾಲ್ಸ್ ಹಾಕ್ಸೋಕೆ ಅಂತ ಹೇಳಿದ್ಲಲ್ಲ ಬಾವಾ. ಸೀರೆನ ಮಾಡರ್ನ್ ಡ್ರೆಸ್ ಆಗಿ ಚೇಂಜ್ ಮಾಡಿಸಿ ತಗೊಂಡ್ ಬಂದ್ಲೇನೋ. ಮಾಡ್ರನ್ ಡ್ರೆಸ್ ಹೊಲ್ಸಿದ್ಲೋ ಇಲ್ಲ ಮಾಡ್ರನ್ ಆಗಿ ವಾಪಸ್ ಬಂದ್ಲೋ? ಮೋಸ ಮಾಡೋದೇ ಅವಳು ಬದುಕು. ಸುಳ್ಳು ಹೇಳೋದು ಇವಳಿಗೊಂದು ಲೆಕ್ಕನ? ಹೌದು, ನಾನ್ ಸುಳ್ಳೇ ಹೇಳಿದ್ದು. ಸೀರೆಗೆ ಫಾಲ್ಸ್ ಹಾಕ್ಸಕ್ ಹೋಗ್ತೀನಿ ಅಂತ ಹೇಳಿ ಮಾಡರ್ನ್ ಡ್ರೆಸ್ ಹಾಕೊಂಡು ಹೊರಗಡೆ ಸುತ್ತಾಡ್ಕೊಂಡ್ ಬಂದೆ, ಇದು ನಿಜ. ಆದ್ರೆ ನಾನು ಸುಳ್ಳು ಮಾತ್ರ ಹೇಳಿದ್ದು, ಮೋಸ ಮಾಡ್ಲಿಲ್ಲ. ಮತ್ತೇನ್ ಮಾಡ್ ಬಂದ್ಯೋ? ಅಸ್ಥಿ ವಿಷಯದಲ್ಲಿ ಅವ್ರು ಮಾಡಿರೋ ಕೆಲ್ಸಕ್ಕೆ ರೂಪಾ ಮೇಡಮ್ ಹರ್ಟ್ ಆಗಿದ್ರು. ನಿತ್ಯ ಹಾಗೆ ಡ್ರೆಸ್ ಹಾಕೊಂಡು ಆ ಮನೆಗೆ ಹೋಗಿ ಮೇಡಮ್ನ ಸಮಾಧಾನ ಮಾಡ್ದೆ. ಸ್ವಲ್ಪ ಹೊತ್ತು ನಿತ್ಯ ಹಾಗೆ ಹೋಗಿ ಅವರನ್ನ ಖುಷಿ ಪಡಿಸಿ ಬರ್ತಾ ಇದ್ದೀನಿ. ಅದು ತಪ್ಪ? ಇದು ಮೋಸನಾ? ಹೇಳಿ. ಹೇಳಿ ಅಜ್ಜಿ, ಹೇಳಿ ಅತ್ತೆ, ಹೇಳಿ ಮಾವ. ನಾನು ತಪ್ಪು ಮಾಡಿದ್ನಾ? ಮೋಸ ಮಾಡಿದ್ನಾ? ಇಲ್ಲಮ್ಮ, ಒಳ್ಳೆ ಕೆಲಸ ಮಾಡಿದ್ಯಾ. ನಿತ್ಯ ಹಾಗೋಗಿ ಒಳ್ಳೆ ಕೆಲಸನೇ ಮಾಡಿದ್ಯಮ್ಮ. ನೀನ್ ಮಾಡಿದ್ರಲ್ಲಿ ನ್ಯಾಯ ಇದೆ ಗಂಗಾ. ಸೀನ್ ಪೂರ್ತಿ ತನ್ ಕಡೆ ಮಾಡ್ಕೊಂಡ್ಬಿಟ್ಲು ಚಂದ್ರಿಕಾ. ನಾವು ಸೈಡ್ ಆಗೋದೇ ಬೆಟರು. ಪ್ರಾಬ್ಲಮೇ ಇಲ್ಲ, ಇವಳನ್ನ ಸುಮ್ಮನೆ ಬಿಡಲ್ಲ. ರೂಪಾಗ್ ಸಮಾಧಾನ ಮಾಡಕ್ ಹೋದೆ, ಓಕೆ. ಮತ್ತೆ ಆ ಮಾತ್ ಮೊದ್ಲೇ ಯಾಕೆ ಹೇಳಿಲ್ಲ? ಏನಂತ ಹೇಳ್ಬೇಕಿತ್ತು ಚಿಕ್ಕಮ್ಮ? ಅವ್ರಿಗೆ ಹರ್ಟ್ ಮಾಡಿ ನಾವು ತಪ್ಪು ಮಾಡಿದ್ವಿ ಅಂತ ಹೇಳ್ಬೇಕಿತ್ತ?
ಅವ್ರಿಗೆ ಸಮಾಧಾನ ಮಾಡಿ ನಾನು ಸಾಧನೆ ಮಾಡ್ದೆ ಅಂತ ಹೇಳ್ಬೇಕಿತ್ತ. ಒಳ್ಳೆ ಕೆಲಸ ಮೂರನೇವರಿಗೆ ಗೊತ್ತಾಗದೆ ಮಾಡ್ಬೇಕು ಅಂತ ನಮ್ಮಮ್ಮ ಹೇಳ್ತಾರೆ. ಅದಕ್ಕೆ ಸುಳ್ಳು ಹೇಳಿ ಹೋಗಿದ್ದೆ. ಹೀಗ್ ಹೇಳಿ ನಿನ್ನ ಸಮರ್ಥನೆ ಮಾಡ್ಕೋಬಹುದು, ಆದ್ರೆ ನಾವು ನಿನ್ನ ಕ್ಷಮಿಸಲ್ಲ. ಕ್ಷಮಿಸ್ದೇ ಇರೋಂತ ತಪ್ಪು ಅವಳು ಏನ್ ಮಾಡಿದಾಳೆ? ನಾನು ಏನ್ ಮಾಡಿದ್ರು ಅವ್ರಿಗೆ ತಪ್ಪೇ ಅಜ್ಜಿ.